ನಮಸ್ಕಾರ, ನಾನು ಶುಭ. ಎಣ್ಣೆ ರೇಟು ಜಾಸ್ತಿ ಆಗಿಬಿಡ್ತಾ ಇದೆ. ಈ ದೀಪಾವಳಿಗೆ ಒಂದು ಸ್ವಲ್ಪನೂ ಎಣ್ಣೆ ಬಳಸ್ತೀರಾ ದೀಪ ಹಚ್ಚೋ ಟ್ರಿಕ್ಸ್ ನೋಡೋಣ ಬನ್ನಿ. ತಗೊಂಡಿದ್ದೀನಿ. ತಟ್ಟೆ ತಿರುಗಿಸ್ಬಿಟ್ಟು ಈ ಥರ ಉದ್ದುದ್ದ ಮಾಡ್ಕೋಬೇಕು. ನಾನು ತಟ್ಟೆಯಲ್ಲಿ ಇಟ್ಟಂಗೆ ಇಟ್ಬಿಟ್ಟು ಲಾಸ್ಟ್ ಎಡ್ಜಸ್ ಕಟ್ ಮಾಡಿ ನಾನು ಈ ಡಿಸೈನ್ ಮಾಡ್ಕೊಂಡಿದ್ದೀನಿ. ನೀವು ನಿಮಗೆ ಯಾವ ಡಿಸೈನ್ ಇಷ್ಟನೋ ಆ ಡಿಸೈನ್ ಮಾಡ್ಕೋಬೋದು. ನಾನು ತೋರಿಸ್ದಂಗೆ ಏನು ಮಾಡ್ಕೊಳ್ಳೋ ಅಷ್ಟಿಲ್ಲ. ಮತ್ತು ಮಣಿ ತಗೊಂಡಿದ್ದೀನಿ ಗೋಲ್ಡ್ ಕಲರ್ದು. ಈ ಥರದ್ದು ಶಾಪಿಂಗ್ ಸೆಂಟ್ರಲ್ಲಿ ಸಿಕ್ತು ನನಗೆ. ಒಂದು 10 ರುಪೀಸ್ 20 ರುಪೀಸ್ಗೆ ತಗೊಂಡಿದ್ದೀನಿ. ನೋಡಿ ಅದ್ರ ಮೇಲೆ ಡಿಸೈನ್ ಮಾಡಿದ್ಮೇಲೆ ನೀವು ರೆಗ್ಯುಲರ್ ಬಳಸ್ತೀರಲ್ಲ ರೈಸ್ಗೆ ಒಂದು ಸ್ವಲ್ಪ ನೀರು ಕುಂಕುಮ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಇನ್ನು ಸ್ವಲ್ಪ ರೈಸ್ಗೆ ಅರಿಶಿನ ಮತ್ತು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ. ನೋಡಿ ಒಂದೊಳ್ಳೆ ಡಿಸೈನ್ ರೆಡಿ ಆಯ್ತಲ್ಲ. ಇವಾಗ ಮಧ್ಯದಲ್ಲಿ ಮತ್ತೆ ಸ್ವಲ್ಪ ಹಿಟ್ಟನ್ನು ರೌಂಡಾಗಿ ಇಟ್ಬಿಟ್ಟು ಅದ್ರ ಮೇಲೇನೋ ರೌಂಡ್ ಮಣಿ ಮೆಸ್ಸಿದ್ದೀನಿ. ನೋಡಿ ಸುಂದರವಾದ ಆರತಿ ತಟ್ಟೆ ರೆಡಿ ಆಯಿತು. ನೋಡಿ ಸಿಂಪಲ್ಲಾಗೆ ನೀವು ರೆಡಿ. ದೋಸೆ ಮಾಡೋಕ್ಕೆ ಚಪಾತಿ ಮಾಡೋಕ್ಕೆ ಈ ಸ್ಪೂನ್ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಇರುತ್ತಲ್ವ. ಮತ್ತು ಮಣಿಗಳು ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಮಣಿ ಇದ್ದೇ ಇರುತ್ತೆ. ಸರ ಎಲ್ಲ ಮುರಿದೋದಾಗ ಇಲ್ಲ ಹಾರಗಳೆಲ್ಲ ತಂದಿರ್ತೀವಲ್ಲ ಅವುಗಳ್ದು ಮಣಿ ಇದ್ದರೆ ಅದನ್ನು ನಾನು ಪೋಣಿಸ್ಕೊಬಿಟ್ಟಿದ್ದೀನಿ ಒಂದು ದಾರಕ್ಕೆ. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಸ್ಪೂನ್ಗೆ 2 ಸುತ್ತು ತಿರುಗಿಸ್ಬಿಟ್ಟು ದಾರ ಕಟ್ಕೊಂಡಿದ್ದೀನಿ. ಮತ್ತು ಟೈಟಾಗಿ ಗಂಟು ಹಾಕ್ಕೋಬೇಕು. ನೋಡಿ 2 ಸುತ್ತು ತಿರುಗಿಸಿ ದಾರ ಲಾಸ್ಟಲ್ಲಿ ಗಂಟು ಹಾಕ್ಕೊಂಡಿದ್ದೀನಲ್ಲ, ನೀವು ಹಂಗೆ ಹಾಕ್ಬಿಟ್ಟು ಮತ್ತು ಮಣಿ ಪೋಣಿಸಿರ್ತೀರಲ್ಲ ಇದನ್ನು ಅದೇ ಸ್ಪೂನ್ಗೆ ಹಿಂಗೆ ಲಾಸ್ಟಲ್ಲಿ ಗಂಟು ಹಾಕ್ಬಿಡಿ. 3 ದಾರನೂ ಸೇರಿಸ್ಬಿಟ್ಟು ನಾನು ಗಂಟು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಕಾಡು ಮಲ್ಲಿಗೆ ತಗೊಂಡಿದ್ದೀನಿ. ಉಲ್ಲನ್ ದಾರ ನಾನು ಆರೆಂಜ್ ಕಲರ್ ತಗೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವ ಕಲರ್ ಇದ್ದರೆ ಇಲ್ಲ ಈ ವೈಟ್ ಕಲರ್ ದಾರನೇ ತಗೋಬೋದು. ಮತ್ತು 2 ಎಳೆ ತಗೊಂಡೆ ಉಲ್ಲನ್ ದಾರನೂ. ಒಳಗಡೆಯಿಂದ ದಾರನ ಸೇರಿಸ್ಬಿಟ್ಟು ಗಂಟು ಹಾಕ್ಕೊತಾ ಇದ್ದೀನಿ. ನೋಡಿ 2 ದಾರನೂ ಒಳಗಡೆಗೆ ಸೇರಿಸ್ಕೊಂಡಿದ್ದೆ. ಮತ್ತು ಈ ಒಳಗಡೆಗೆ ಸೇರಿಸಿ ಹಿಂಗೆ ಸೇಮ್ ಗಂಟು ಹಾಕ್ಕೋಬೇಕಷ್ಟೆ. ಟೈಟಾಗಿ ಹಿಂಗೆ ಗಂಟು ಹಾಕ್ಕೊಬಿಡಿ ಉಲ್ಲನ್ ದಾರನೂ. ಮತ್ತು 2 ಹೂ ಇಟ್ಬಿಟ್ಟು 2 ಹೂ ಇಡಬೇಕು ಮೊದಲು. ಮತ್ತು ಈ ದಾರನೆತ್ತ ಆ ಕಡೆಗೆ ಹಾಕಿ ಕೆಳಗಡೆಯಿಂದ ಹಿಂಗೆ ತೆಗೆದ್ರೆ ಗಂಟು ಬೀಳ್ತಾ ಇರುತ್ತೆ. ಮತ್ತು ಫಸ್ಟು ಹೂನು ಹಂಗೆ ಗಂಟು ಹಾಕ್ಕೊಳ್ಳಿ. ಮತ್ತು ಸೆಕೆಂಡ್ ಟೈಮ್ ಇಡ್ತೀರಲ್ಲ 2 ಹೂ ಇಡಬೇಕು. ಮತ್ತು ಮಣಿ ಮಧ್ಯದಲ್ಲಿ ಮಣಿ ಅದ್ರ ಮೇಲೆ ಮಣಿ ಇಟ್ಬಿಟ್ಟು ಇವಾಗ ಮತ್ತೆ ನಾನು ಮೊದಲು ತೋರಿಸಿದ್ನಲ್ಲ 3 ದಾರದ ಕೆಳಗಡೆಗೆ ಈ ದಾರನೂ ಆ ಕಡೆಗೆ ಹಾಕಿ ಹಿಂಗೆ ಎಳೆದ್ರೆ ಗಂಟು ಬೀಳ್ತಾ ಇರುತ್ತೆ ಸೇಮ್. ಮತ್ತೆ ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ನಿಮ್ಮ ಬೆರಳು ಹಿಂಗೆ ಹಿಡ್ಕೊಂಡಿರ್ತೀರಲ್ಲ 2 ಹೂ ಇಡಿ. ನಾನು ಕಾಡು ಮಲ್ಲಿಗೆ ತಗೊಂಡಿದ್ದೀನಿ. ನೀವು ಗುಂಡು ಮಲ್ಲಿಗೆ, ಕನಕಾಂಬರ, ಸಣ್ಣ ಮಲ್ಲಿಗೆ, ನಿಮಗೆ ಇಲ್ಲ ಸೇವಂತಿ, ಬಟನ್ ರೋಸ್ ಯಾವುದೇ ಹೂ ಆಗಲಿ ಬಿಡಿ, ನಮಗೆ ಹೂ ಕಟ್ಟೋಕ್ಕೆ ಬರಲ್ಲ ಮತ್ತು ಡಿಫ್ರೆಂಟಾಗಿ ಕಟ್ಟಬೇಕು ಅನ್ಕೊತಾ ಇರ್ತೀರಲ್ಲ ಅವ್ರೊಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ನೋಡಿ ಮತ್ತೆ ತೋರಿಸ್ತೀನಿ. ಮೇಲೆ ಒಂದು ಕೆಳಗಡೆ ಒಂದು 2 ಹೂ ಇಟ್ಬಿಡಬೇಕು. ಮತ್ತು ಮಣಿ ನೆಲ್ಕೊಳ್ಳಿ ಮೇಲೆಗೆ. ಮತ್ತು ಈ ದಾರನೆತ್ತ ಆ ಕಡೆಗೆ ಹಾಕ್ಬಿಟ್ಟು ಗಂಟು ಹಾಕೋದು. ಇದು ತುಂಬ ಸುಲಭ. ನಮಗೆ ಬರೋದೇ ಇಲ್ಲ ಅಕ್ಕ, ನಮಗೆ ಹೂ ಕಟ್ಟೋದೇ ಬರಲ್ಲ ಅನ್ನೋರು ಒಂದು ಸತಿ ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ. ತುಂಬ ಡಿಫ್ರೆಂಟಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಹೂ ಮುಡ್ಕೊಳ್ಳೋಕ್ಕಾಗಲಿ ಇಲ್ಲ ದೇವ್ರ ಫೋಟೋಸ್ಗೆಲ್ಲ ಹಾಕೋಕ್ಕೂ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸಾಮಾನ್ಯವಾಗಿ ಒಂದೇ ಥರ ಕಟ್ತೀರಲ್ಲ, ಅದ್ರ ಬದಲು ಒಂದು ಸತಿ ಈ ಥರ ಟ್ರೈ ಮಾಡ್ಬೋದು. ಮತ್ತು ಲಾಸ್ಟ್ ಎಡ್ಜಸ್ಗೆ ಗಂಟು ಹಾಕ್ಬಿಡ್ತಾ ಇದ್ದೀನಿ. ಲಾಸ್ಟ್ಗೆ ಇನ್ನೂ ಒಂದು ಗಂಟು ಹಾಕ್ಬಿಟ್ಟು ದಾರಾನ ಕಟ್ ಮಾಡಿಬಿಡಿ. ಕಟ್ ಮಾಡಿಬಿಟ್ಟು ಮತ್ತೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಕಟ್ ಮಾಡಿಬಿಟ್ಟಿದ್ದಾದಮೇಲೆ ಹಿಂಗಿರುತ್ತೆ. ನೋಡೋಕ್ಕೆ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿದ್ರೆ ಅಂತೂ ಒಂದು ಗಾಜಿನ ಬೋಲು ಇಲ್ಲ ಚಿಕ್ಕ ಚಿಕ್ಕ ಗಾಜಿನ ಬೋಲ್ ಇದ್ದರೂ ತಗೋಬೋದು. ನನ್ನ ಹತ್ರ ಒಂದೇ ಒಂದಿತ್ತು. ಪ್ಲಾಸ್ಟಿಕ್ ತಗೋಬಾರ್ದು. ಮತ್ತು ಮಣ್ಣಿನ ದೀಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಣ್ಣು ನಾನು 2 ತಗೊಂಡಿದ್ದೀನಿ. ಇದಕ್ಕೆ ನೀರು ಸೇರಿಸ್ಬಿಡಿ. ಮಣ್ಣಿನ ದೀಪ ಸ್ವಲ್ಪ ಹೀರ್ಕೊಬಿಡುತ್ತೆ. ಮತ್ತು ಸ್ವಲ್ಪ ಕಾಟನ್ ತಗೊಂಡು ಬತ್ತಿ ಮಾಡ್ಕೊಳ್ಳಿ ನಿಮ್ಮ ಅಂಗೈಯಲ್ಲಿ. ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಉದ್ದ ಬತ್ತಿ ಮಾಡೋದು ತೋರಿಸ್ತಾ ಇದ್ದೀನಿ. ನಿಮಗೆ ಇವಾಗ ಎಷ್ಟು ಮಾಡ್ಕೋಬೇಕಂತಿದ್ರೆ ನಾನೊಂದು 4ರಿಂದ 5 ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಒಂದಷ್ಟು ಉದ್ದದ ಬತ್ತಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡ್ಕೊಬಿಡಿ. ಮತ್ತು ಪೇಸ್ಟ್ದು ರ್ಯಾಪರು ಚೆನ್ನಾಗಿ ವಾಶ್ ಮಾಡಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟಿದ್ದೀನಿ. ಇದನ್ನು ಫಸ್ಟ್ ರೌಂಡಾಗಿ ಕಟ್ ಮಾಡ್ಕೋಬೇಕು. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ರೌಂಡಾಗಿ ಕಟ್ ಮಾಡಿದ್ದಾದಮೇಲೆ ಹೋಲ್ಸ್ ಮಾಡ್ಕೊಳ್ಳಿ. ಬಾಟಲ್ದು ಹಿಂದೆ ಭಾಗ ಚಿಕ್ಕದು ಬಾಟಲ್ ಬರುತ್ತಲ್ಲ ಹಿಂದೆ ಭಾಗ ಕಟ್ ಮಾಡಿ ಇದನ್ನು ಹೋಲ್ಸ್ ಮಾಡಿಕೊಂಡೆ. ನಿಮ್ಮ ಹತ್ರ ಪೇಸ್ಟ್ದು ರ್ಯಾಪರ್ ಇಲ್ಲ ಅಂದರೆ ಸೇಫ್ಟಿ ಪಿನ್ಗೂ ಈ ಥರ ಹಾಕ್ಕೋಬೋದು. ದೀಪಕ್ಕೆ ಹಿಂಗೆ ಇಟ್ಬಿಡ್ಬೋದು. ಸೇಫ್ಟಿ ಪಿನ್ಗೆ ಬೇಕಾದರೂ ಹಾಕ್ಕೊಂಡು. ಮತ್ತು ಪೇಸ್ಟ್ದು ರ್ಯಾಪರ್ ಕಟ್ ಮಾಡಿಟ್ಟಿದ್ನಲ್ಲ ಇದಕ್ಕೂ ಬತ್ತಿಗಳಿಡ್ತಾ ಇದ್ದೀನಿ. ಮತ್ತು ಬಾಟಲ್ದು ಹಿಂದೆ ಭಾಗ ಇತ್ತಲ್ಲ ಇದಕ್ಕೂ ಸೇಮ್ ಬತ್ತಿಗಳಿಟ್ಬಿಡಿ. ಇಟ್ಟಿದ್ದಾದಮೇಲೆ ಗ್ಯಾಸ್ ಮೇಲೆ ಮಣ್ಣಿಂದು ದೀಪ ಇಟ್ಬಿಟ್ಟು ಕ್ಯಾಂಡಲ್ಲು ನಿಮ್ಮ ಮನೆಯಲ್ಲಿ ಆಗೋಗಿರೋ ಇಲ್ಲ ಚಿಕ್ಕ ಚಿಕ್ಕ ಕ್ಯಾಂಡಲ್ಲು ಬರ್ತ್ಡೇಗೆ ತಂದಿರೋ ಕ್ಯಾಂಡಲ್ಸ್ ಇದ್ದರೆ ಇದನ್ನು ಹಾಕ್ಬಿಟ್ಟು ಮೆಲ್ಟ್ ಮಾಡ್ಕೊಳ್ಳಿ. ದೀಪ ಕ್ಯಾಂಡಲ್ ಎಲ್ಲ ಕರಗಿಬಿಟ್ಟಿದೆಯಲ್ಲ ಇದು ಬಿಸಿ ಇರೋವಾಗಲೇ ನಾವು ಬತ್ತಿಗಳು ಮಾಡಿಟ್ಟಿದ್ವಲ್ಲ ಇದಕ್ಕೆ ಚೆನ್ನಾಗಿ ಒಂದು 2-3 ಸತಿ ನೋಡಿ. ಒಂದು ಸತಿ ಹಾಕ್ತಾಯಿದ್ದೀನಿ, ಮತ್ತೆ 2-3 ಸತಿ ಹಿಂಗೇ ಹಾಕಬೇಕು.
ಚೆನ್ನಾಗಿ ಅದು ಕ್ಯಾಂಡಲ್ ಎಲ್ಲ ಚೆನ್ನಾಗಿ ಆ ಬತ್ತಿಗೆ ಹಿಡಿಬೇಕು. ಮತ್ತು ನಾನು ಗಾಜಿನ ಬೌಲ್ಗೆ ಫ್ಲವರ್ಸಲ್ಲಿ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಬಾಟಲ್ದು ಇದಕ್ಕೂ ಕ್ಯಾಂಡಲ್ ನಾವು ಕರಗಿಸಿಟ್ಟಿದ್ವಲ್ಲ ಇದನ್ನು ಹಾಕ್ಕೊಂಡಿದ್ದೆ ಇದನ್ನ ಮಧ್ಯದಲ್ಲಿ. ಮಣ್ಣಿನ ದೀಪಗಳಿಗೆ ನೀರು ಹಾಕಿದ್ರಲ್ಲ, ಇದಕ್ಕೆ ನೀವು ಪೇಸ್ಟ್ ರ್ಯಾಪರಲ್ಲಿ ಮಾಡಿದ್ರಲ್ಲ ಬತ್ತಿಗಳು, ಇದನ್ನಾದರೂ ಇಡ್ಬೋದು, ಇಲ್ಲ ಸೇಫ್ಟಿ ಪಿನ್ನಲ್ಲಿ ಮಾಡ್ಕೊಂಡಾದರೂ ಇಡ್ಬೋದು. ನಮ್ಮನೇಲಿ ಪೇಸ್ಟ್ ರ್ಯಾಪರ್ ಇಲ್ಲ ಅನ್ನೋರು ನೀವು ಸೇಫ್ಟಿ ಪಿನ್ನಲ್ಲೇ ಮಾಡ್ಕೊಬಿಡಿ. ನಾವು ಕ್ಯಾಂಡಲ್ ಜಾಸ್ತಿ ಕರಗಿಸ್ಬಿಟ್ಟು ಹಾಕಿದ್ವಲ್ಲ, ಇದು ಗಟ್ಟಿ ಆಗಿಬಿಟ್ಟಿರುತ್ತೆ ಕ್ಯಾಂಡಲ್ ಥರ. ಇವಾಗ ಹಚ್ಚಿಬಿಟ್ಟು ಬಿಟ್ಬಿಡಿ. ಅಕಸ್ಮಾತ್ ನಿಮಗೆ ಹಚ್ಕೊಳ್ಳುತ್ತಂತ ಭಯನೂ ಇರಲ್ಲ, ಯಾಕಂದರೆ ಕೆಳಗಡೆ ನೀರು ಹಾಕಿದ್ದೀವಲ್ಲ, ಹಚ್ಕೊಳ್ಳೋದು ಕೂಡ ಇಲ್ಲ. ನಿಮಗೆ ಆ ಭಯನೂ ಏನೂ ಬೇಕಾಗಿಲ್ಲ. ಕ್ಯಾಂಡಲ್ದು ಅಕಸ್ಮಾತ್ ಚಿಕ್ಕ ಚಿಕ್ಕ ಪೀಸಸ್ಸು ಇಲ್ಲ ಬರ್ತ್ಡೇಗೆ ತಂದಿರೋ ಕ್ಯಾಂಡಲ್ಸ್ ಇದ್ದರೆ ಸಾಕು, ಏನು ಖರ್ಚಿಲ್ದಿರ ನೀವು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೋಬೋದು. ಲಾಸ್ಟ್ ಟಿಪ್ಸು, ಊದ್ಬತ್ತಿ ಮೇಲೆ ಭಾಗ ತೆಗೆದುಬಿಡಿ, ಕಡ್ಡಿ ಮಾತ್ರ ಬೇಕು. ನೀವು ಚಪಾತಿ ಲಟ್ಸ್ತೀರಲ್ಲ ಮಣೆ, ಉಡ್ಡುದೇ ಇದ್ದರೆ ಉಡ್ಡುದು ಮಣೆನೇ ತಗೋಬೋದು, ಇಲ್ಲ ಈ ಥರ ಚಾಪಿಂಗ್ ಬೋರ್ಡ್ ಸಾಮಾನ್ಯವಾಗಿ ನಾವು ಬಳಸ್ತೀವಿ ಉಡ್ಡುದು, ಇದನ್ನಾದರೂ ತಗೊಳ್ಳಿ. ಮತ್ತು ಕಾಟನ್ನು ಉದ್ದುದ್ದ ಸೇಮ್ ನಾನು ಹಿಂಗೆ ಇಟ್ಟಿದ್ದೀನಿ, ಹಿಂಗೆ ಇಟ್ಬಿಟ್ಟು ಬೇಗ ಮಾಡ್ಕೋಬೋದು ಉದ್ದುದ ಬತ್ತಿ. ಮಧ್ಯದಲ್ಲಿ ಕಡ್ಡಿ ನಿಕ್ಬಿಟ್ಟು ನಿಮ್ಮ ಅಂಗೈಲಿ ಹಿಂಗೆ ಮುಂದಕ್ಕೆ ಸೇಮ್ ನಾನು ವಿಡಿಯೋದಲ್ಲಿ ಅಂತ ಇದ್ದೀನಲ್ಲ ಹಿಂಗೆ ಅಂದರೆ ಸಾಕು, ಬತ್ತಿ ರೆಡಿ ಆಗುತ್ತೆ. ನೋಡಿ ಉದ್ದುದ ಬತ್ತಿ. ನಿಮಗೆ ನೀವು ಫಸ್ಟೇ ಕಾಟನ್ ಇಡುವಾಗ ನಿಮಗೆ ಎಷ್ಟು ಉದ್ದ ಬತ್ತಿ ಬೇಕೋ, ನಾನು ಇಷ್ಟಿಷ್ಟು ಉದ್ದ ಅಲ್ಲ ಇನ್ನೂ ಉದ್ದ ಬೇಕು ನಮಗೆ ಅನ್ನೋರು ನೀವು ಕಾಟನ್ ಇಡುವಾಗ ಇನ್ನು ಸ್ವಲ್ಪ ಉದ್ದ ಇಡಿ, ಆವಾಗ ಇನ್ನೂ ತುಂಬ ಉದ್ದ ಬರುತ್ತೆ. ಇಲ್ಲ ಸ್ವಲ್ಪ ಚಿಕ್ಕದಾಗಬೇಕಂದ್ರೆ ಕಾಟನ್ ಇಡುವಾಗ ಸ್ವಲ್ಪ ಚಿಕ್ಕದಾಗಿಡಿ. ನೋಡಿ ಈ ಥರ ಬತ್ತಿ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ನಿಮಗೆ ಪೂಜೆ ಮಾಡೋವಾಗ ತುಂಬ ಸುಲಭ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.